ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಬೀದರ್ ವತಿಯಿಂದ ವಿಭಾಗ ಮಟ್ಟದ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರ ಮತ್ತು 2024ರಿಂದ 25ನೇ ಸಾಲಿನ ವಯೋನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಸನ್ಮಾನ ಹಾಗೂ ಜಿಲ್ಲಾಧ್ಯಕ್ಷರಾದ ಶ್ರೀ ಸಂಶೆಟ್ಟಿ ಹಲ್ಬರ್ಗೆ ಅವರಿಗೆ ಅಭಿನಂದನಾ ಸಮಾರಂಭ ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ದಿನಾಂಕ 30/11/2024 ಬೆಳಿಗ್ಗೆ 10:30 ಗಂಟೆಗೆ ಆಯೋಜನೆ ಮಾಡಲಾಗಿದೆ. ಈ ಕುರಿತಾಗಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾಧ್ಯಕ್ಷರಾದ ಸಂಶೆಟ್ಟಿ ಹಲ್ಬರ್ಗೆ ಅವರು ಮಾತನಾಡಿ, ಈ ಕಾರ್ಯಾಗಾರದಲ್ಲಿ ವಿಶೇಷವಾಗಿ ಶಿಕ್ಷಕರ ಸಮಸ್ಯೆ ಕುಂದುಕೊರತೆಗಳ ಬಗ್ಗೆ, ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ಮಕ್ಕಳ ಸಂಖ್ಯೆ ಕುಂಠಿತವಾಗ್ತಾ ಇದೆ. ಯಾವುದೇ ಶಿಕ್ಷಕರ ನೇಮಕಾತಿ ಇಲ್ಲದ ಕಾರಣ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಹಾಗಾಗಿ ರಾಜ್ಯ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ವಿಭಾಗ ಮಟ್ಟದ ಹಾಗೂ ತಾಲೂಕು ಸಂಘದ ಪದಾಧಿಕಾರಿಗಳೆಲ್ಲ ಈ ಒಂದು ಕಾರ್ಯಾಗಾರದಲ್ಲಿ ಭಾಗಿಯಾಗಿ ಎಲ್ಲಾ ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಲು ಈ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದೆ. ಜೊತೆಗೆ ಜನಪ್ರತಿನಿಧಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗಿದ್ದು, ಅನುದಾನಿತ ಪ್ರಾಥಮಿಕ ಶಿಕ್ಷಕರು ಹಾಗೂ ಅನುದಾನಿತ ಶಾಲೆಗಳ ಸಮಸ್ಯೆ ಕುಂದುಕೊರತೆಗಳ ಬಗ್ಗೆ ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗುವುದು. ಮುಖ್ಯವಾಗಿ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಮಾಡುವಂತೆ, ಶೈಕ್ಷಣಿಕ ಮಟ್ಟವನ್ನು ಅಭಿವೃದ್ಧಿ ಮಾಡುವಂತೆ ಸಚಿವರ ಚುನಾಯಿತ ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗುವುದು ಎಂದರು. ಮುಂದುವರೆದು ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಬಗ್ಗೆ ಕೂಡ ಕಾರ್ಯಾಗಾರದಲ್ಲಿ ಚರ್ಚಿಸಲಾಗುವುದು ಎಂದರು. ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ವಯೋ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಲಿದೆ ಎಂದರು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ವಿಭಾಗ ಮಟ್ಟದ ಬೀದರ್ ಜಿಲ್ಲೆಯ ಅನುದಾನಿತ ಶಾಲೆಯ ಶಿಕ್ಷಕರು ಭಾಗಿಯಾಗುವುದಾಗಿ, ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಈ ಮೂಲಕ ಮನವಿಯನ್ನ ಮಾಡಿದರು. ಇದೇ ವೇಳೆ ಕುರಿತಾಗಿ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ ಬರೂರ್ಕರ್, ಜಿಲ್ಲಾ ಉಪಾಧ್ಯಕ್ಷರಾದ ಸಂಗ್ರಾಮ ಚಾಮ, ಜಿಲ್ಲಾ ಉಪಾಧ್ಯಕ್ಷರಾದ ಗೋವಿಂದ ಪೂಜಾರಿ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಶೋಕ್ ನೀಲಂಗಿ ಅವರು ಮಾತನಾಡಿ, 2024ರಿಂದ 29ರವರೆಗೆ ಸಂಘದ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಲಿದೆ. ಜೊತೆಗೆ 24ರಿಂದ 25ನೇ ಸಾಲಿನಲ್ಲಿ ಅನುದಾನಿತ ಶಾಲೆಯಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದುತ್ತಿರುವ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮುಖ್ಯವಾಗಿ ಸಂಶೆಟ್ಟಿ ಹಲ್ಬರ್ಗೆ ಅವರು ಸತತ 30 ವರ್ಷಗಳಿಂದ ಸಂಘದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು, ಅವರು ಕೂಡ ವಯೋ ನಿವೃತ್ತಿ ಹೊಂದುತ್ತಿರುವ ಪ್ರಯುಕ್ತ ಅವರಿಗೆ ಅಂದರೆ ಸಂಶೆಟ್ಟಿ ಹಲ್ಬರ್ಗೆ ಅವರ ಅಭಿನಂದನಾ ಸಮಾರಂಭ ಕೂಡ ಆಯೋಜನೆ ಮಾಡಲಾಗಿದೆ ಎಂದರು. ಹಾಗಾಗಿ ದಿನಾಂಕ 31ರಂದು ಜರುಗಲಿರುವ ಈ ಒಂದು ಶಿಕ್ಷಕರ ಒಂದು ಕಾರ್ಯಾಗಾರದಲ್ಲಿ, ಜೊತೆಗೆ ಅಭಿನಂದನಾ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ವಿಭಾಗ ಮಟ್ಟದ ಶಿಕ್ಷಕರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಹಾಗೂ ನಮ್ಮ ಎಲ್ಲಾ ಸಮಸ್ಯೆಗಳ ಬಗ್ಗೆ, ಕುಂದು ಕೊರತೆಗಳ ಬಗ್ಗೆ ಸಚಿವರ ಜನಪ್ರತಿನಿಧಿಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವುದಾಗಿ ಈ ಮೂಲಕ ಮನವಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಖಜಾಂಚಿ ರಾಮದಾಸ್ ಜಾಧವ್, ಪದಾಧಿಕಾರಿಯಾದ ಬಸವರಾಜ ಬಿರಾದರ್, ತಾಲೂಕು ಉಪಾಧ್ಯಕ್ಷರಾದ ಧನರಾಜ ಕೋಡಿಗೆ, ಸದಸ್ಯರಾದ ಸುಭಾಷ್ ರಾಠೋಡ್, ಅರುಣ್ ಕಾರ್ಬಾರಿ, ಉದಯ್ ಕುಮಾರ್ ಹುಲ್ಸೂರಿ ಅವರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಬೀದರ್ ವತಿಯಿಂದ ಪ್ರಪ್ರಥಮವಾಗಿ ಬೀದರ್ ಜಿಲ್ಲೆಯಲ್ಲಿ ಈ ಹೈದರಾಬಾದ್ ಕರ್ನಾಟಕದ 5 ಜಿಲ್ಲೆಗಳನ್ನು ಒಳಗೊಂಡು ನಾವು ಒಂದು ಶಿಕ್ಷಕರ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಾಗಾರದಲ್ಲಿ ವಿಶೇಷವಾಗಿ ಚರ್ಚೆ ಮಾಡ್ತಕ್ಕಂಥ ವಿಷಯ ಅಂದರೆ, ಈ ವಿಭಾಗದಲ್ಲಿ ಶಿಕ್ಷಕರ ಕುಂದುಕೊರತೆಗಳ ಕುರಿತು ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರ ಕೊರತೆಯಿಂದ ನಡತಕ್ಕಂಥ ಸಮಸ್ಯೆಯಿಂದ ಮಕ್ಕಳ ಸಂಖ್ಯೆ ಕುಂಠಿತವಾಗ್ತಾ ಇದ್ದು, ಯಾವುದೇ ಒಂದು ಶಿಕ್ಷಕರ ನೇಮಕಾತಿ ಸುಮಾರು 20 ವರ್ಷಗಳ ಇಲ್ಲದ ಕಾರಣ ಅನುದಾನಿತ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿಗೆ ತಲುಪುತ್ತಾ ಇದ್ದೇವೆ. ಅದಕ್ಕಾಗಿ ಆ ವಿಷಯದ ಕುರಿತು ಗಂಭೀರವಾಗಿ ಚರ್ಚಿಸಲು ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳು, ವಿಭಾಗ ಮಟ್ಟದ ಪದಾಧಿಕಾರಿಗಳು, ಜಿಲ್ಲಾ ಸಂಘದ ಪದಾಧಿಕಾರಿಗಳು, ತಾಲೂಕಾ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಚಿಂತನಗೋಷ್ಠಿ ಮತ್ತು ಈ ಸಮಸ್ಯೆಗಳ ಕುರಿತು ಚರ್ಚಿಸಲು ಈ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಒಂದು ನಿಮಿತ್ತವಾಗಿ ಈ ಒಂದು ವಿಭಾಗದ ಒಂದು ಪ್ರತಿನಿಧಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ನಮ್ಮ ಅನುದಾನಿತ ಶಾಲೆಗಳ ಸಮಸ್ಯೆಗಳನ್ನು ಕುರಿತು ಅವರ ಗಮನಕ್ಕೆ ತರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಗೆ ಒಂದು ಶೈಕ್ಷಣಿಕವಾಗಿ ಈ ಒಂದು ವಿಭಾಗದಲ್ಲಿ ಅನುದಾನಿತ ಶಾಲೆಗಳ ಶಿಕ್ಷಣ ಕುಂಠಿತವಾಗ್ತಾ ಇದೆ. ಏಕೆಂದರೆ ಶಿಕ್ಷಕರ ಕೊರತೆಯಿಂದ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು
ಒಂದು ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವಾಗೋಸ್ಕರ ಒಂದು ನಮ್ಮ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘ ಮತ್ತು ವಿಭಾಗದ ಎಲ್ಲ ಸಂಘದವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಮುಂದೆ ಬಂದಿದ್ದೇವೆ. 30/11/2024 ಈ ಒಂದು ಬೆಳಗ್ಗೆ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಬೀದರ್ ಜಿಲ್ಲೆಯ ಎಲ್ಲ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ, ಅವು ವಿಭಾಗ ಮಟ್ಟದ ಒಂದು ಎಲ್ಲ ಜಿಲ್ಲೆಯಿಂದ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ನಾನು ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಸಂಶೆಟ್ಟಿ ಹಲಬರ್ಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಬೀದರ್ ತಾಲೂಕಾ ಶಾಖೆ ಬೀದರ್ ತಾಲೂಕಾ ಅಧ್ಯಕ್ಷ ಶ್ರೀನಿವಾಸ್ ಬರೂರ್ಕರ್. ದಿನಾಂಕ 30/11/2024 ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ರಂಗಮಂದಿರ ಅಂದರೆ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಒಂದು ಶೈಕ್ಷಣಿಕ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಏನದ ಅಂತಂದ್ರೆ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರ ಅನೇಕ ಸಮಸ್ಯೆಗಳು, ಅನೇಕ ಸರ್ಕಾರದ ಜೊತೆ ಇಲಾಖೆ ಜೊತೆ ಅನೇಕ ಸಮಸ್ಯೆಗಳಿದೆ. ಅದು ಹೆಚ್ಚಾನೆಚ್ಚು ಒಂದು 20 ವರ್ಷದಿಂದ ಹಾಗೆ ಬರ್ತಾನೆ ಇದೆ. ಅದು ಸಮಸ್ಯೆಗಳ ಬಗೆಹರಿತಾನೆ ಇಲ್ಲ. ಈಗ ರೀಸೆಂಟ್ ಆಗಿ ಏನದ ಅಂತಂದ್ರೆ ನಮ್ಮ ಸಂಘ ರಿಜಿಸ್ಟ್ರೇಷನ್ ಮಾಡಿ 2005ರಿಂದ ನಾವೇನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಪ್ರತಿಫಲವಾಗಿ ಏನದ ಅಂತಂದ್ರೆ ಅನೇಕ ಅದರಲ್ಲಿ ಕೆಲವೊಂದು ಬೆರಳೆಣಿಕೆ ಸಮಸ್ಯೆಗಳೇನದ ಅಂತಂದ್ರೆ ಸರ್ಕಾರ ಅದಕ್ಕೆ ಮನ್ನಣೆ ಕೊಟ್ಟೇನದ ಅಂತಂದ್ರೆ ಬಗೆಹರಿಸಿದೆ. ಈ ಎಕ್ಸಾಂಪಲ್ ಅದರಲ್ಲಿ ಏನದ ಅಂತಂದ್ರೆ ಮೊನ್ನೆ ಶಿಶುಪಾಲನಾ ರಜೆ ಇದೆ, ಅದು ನಮ್ಮ ಅನುದಾನಿತ ಶಾಲಾ ಶಿಕ್ಷಕಿಯರಿಗೆ ಇರ್ಲಿಲ್ಲ. ಸರ್ಕಾರಿದವ್ರಿಗೆ ಏನದ ಅಂತಂದ್ರೆ 5-6 ವರ್ಷ ಮುಂಚೆನೆ ಆಗಿತ್ತು, ನಮ್ಗೆ ಅದು ಅವಕಾಶ ಇದ್ದಿದ್ದಿಲ್ಲ. ಅದು ನಮ್ಮ ಸಂಘದ ಹೋರಾಟದಿಂದ ಏನದ ಅಂತಂದ್ರೆ ಮೊನ್ನೆ ಶಿಶುಪಾಲನೆ ರಜೆ ಕೂಡ ಏನದ ಅಂತಂದ್ರೆ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರಿಗೆ ಕೂಡ ಏನದ ಅಂತಂದ್ರೆ ಸರ್ಕಾರ ವಿಸ್ತರಣೆ ಮಾಡಿ ಆದೇಶವನ್ನು ಮಾಡಿದೆ. ಅದ್ರ ಜೊತೆಯಲ್ಲಿ ಏನದ ಅಂತಂದ್ರೆ ಹಬ್ಬದ ಮುಂಗಡ ಇದೆ, ಆಮೇಲೆ ಶಿಕ್ಷಕರ ತೀರ್ಕೊಂಡ್ರೆ ಶವ ಸಂಸ್ಕಾರನು ಅದನ್ನು ರೀಸೆಂಟ್ ಆಗಿ ಒಂದು ವಾರದಲ್ಲಿ ಏನದ ಅಂತಂದ್ರೆ ಅವು ಎರಡೂನು ಆದೇಶ ಮಾಡ್ತಾ ಇದೆ. ಮತ್ತೆ ಇನ್ನೊಂದು ಏನದ ಅಂತಂದ್ರೆ ನಮ್ಮ ಅನುದಾನಿತ ಶಾಲಾ ಮಕ್ಕಳಿಗೆ ಏನದ ಅಂತಂದ್ರೆ ಪಠ್ಯ ಪುಸ್ತಕವನ್ನು ಫ್ರೀ ಕೊಡ್ತಾ ಇದ್ದಾರೆ, ಬಟ್ ಶೂ ಸಾಕ್ಸು ಫ್ರೀ ಕೊಡ್ತಾ ಇದ್ದಿದ್ದಿಲ್ಲ. ನಮ್ಮ ಸಂಘದ ಹೋರಾಟದಿಂದ ಏನದ ಅಂತಂದ್ರೆ ಇಂದಿನ ಶಿಕ್ಷಣ ಮಂತ್ರಿಯವ್ರು ಏನದ ಅಂತಂದ್ರೆ ಈ ಅನುದಾನದಲ್ಲಿ ಮುಂದಿನ ವರ್ಷದ ಬಜೆಟ್ದಲ್ಲಿ ಏನದ ಅಂತಂದ್ರೆ ನಮಗೂ ಏನದ ಅಂತಂದ್ರೆ ಅದು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದಾರ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಶೈಕ್ಷಣಿಕ ಕಾರ್ಯಾಗಾರ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಎಲ್ಲಾ ವಿಭಾಗ ಮಟ್ಟದ ಅನುದಾನಿತ ಶಾಲಾ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಮ್ಮ ಶಕ್ತಿ ಪ್ರದರ್ಶನ ಏನದ ಅಂತಂದ್ರೆ ನಾವು ಸರ್ಕಾರಕ್ಕೆ ಆಗ್ಲಿ, ನಮ್ಮ ಅಧಿಕಾರಿಗಳಿಗಾಗ್ಲಿ, ನಮ್ಮ ಸಚಿವರಿಗಾಗ್ಲಿ ನಾವು ಅದನ್ನ ತೋರಿಸ್ಕೊಟ್ರೆ ಏನದ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅನುಭವಿಸುವಂತ ಏನದಂದ್ರೆ ಕಷ್ಟಗಳೆಲ್ಲ ಏನದ ಅಂತಂದ್ರೆ ನಾವು ಹೀಗೆ ಪರಿಹಾರ ಮಾಡ್ಕೋಬಹುದು. ಯಾಕಂದ್ರೆ ಮುಂದೆ ಏನದ ಅಂದ್ರೆ ನಮ್ಮ ಅನುದಾನಿತ ಶಾಲೆಗಳೇನದ ಅಂತಂದ್ರೆ ಎಲ್ಲೆಂದರಲ್ಲಿ ಮುಚ್ಚಿ ಹೋಗ್ತಾ ಇದೆ, ಮಕ್ಕಳ ಸಂಖ್ಯೆನ ಹೆಚ್ಚಿಗೆ ಆಗ್ತಾ ಇದೆ, ಶಿಕ್ಷಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಲ್ಲಿ ಶಿಕ್ಷಕರಿಗೆ ತುಂಬಿಕೊಳ್ಳಕ್ಕೆ ಯಾವುದೇ ರೀತಿಯಿಂದ ಸರ್ಕಾರದಿಂದ ಆದೇಶ ಇಲ್ಲ. ಸೊ ಅದರ ಸಲುವಾಗಿ ಏನದ ಅಂತಂದ್ರೆ ನಮ್ಮ ಎಲ್ಲಾ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಅದೊಂದು ಶೈಕ್ಷಣಿಕ ಕಾರ್ಯಾಗಾರ ಮಾಡಿ ಎಲ್ಲರದ್ದು ಅಭಿಪ್ರಾಯಗಳು ತಕೊಂಡು ಸರ್ಕಾರಕ್ಕೆ ಮಂಡಿಸ್ಬೇಕಂತಂದು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದ್ರ ಜೊತೆಯಲ್ಲಿ ಏನದ ಅಂತಂದ್ರೆ 30ನೇ ತಾರೀಕು 11ನೇ ತಿಂಗಳು 2024 ರಂಗಮಂದಿರದಲ್ಲಿ ನಮ್ಮ 2024ರಿಂದ 29ರವರೆಗೆ ಏನದ ಅಂತಂದ್ರೆ ನಮ್ಮ ಸಂಘದ ಒಂದು ಚುನಾವಣೆ ನಡೆದಿತ್ತು. ಅದರಲ್ಲಿ ಆಯ್ಕೆಯಾದಂತ ಪದಾಧಿಕಾರಿಗಳಿಗೆ ಮೊಟ್ಟ ಮೊದಲು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅದರ ಜೊತೆಯಲ್ಲಿ ಏನದ ಅಂತಂದ್ರೆ 24-25ನೇ ಸಾಲಿನಲ್ಲಿ ಯಾರು ನಮ್ಮ ಅನುದಾನಿತ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಅಂಥವ್ರಿಗೆಲ್ಲ ಏನದ ಅಂತಂದ್ರೆ ಗುರುತಿಸಿ ಅವತ್ತಿನ ದಿವಸ ಅವ್ರಿಗೆ ಏನದ ಅಂತಂದ್ರೆ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ. ಅದ್ರ ಜೊತೆಯಲ್ಲಿ ಏನದ ಅಂತಂದ್ರೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತ ಶ್ರೀ ಸಂಶೆಟ್ಟಿ ಹಲಬರ್ಗಿ ಅವ್ರ ಏನದ ಅಂತಂದ್ರೆ ನಮ್ಮ ಅನುದಾನಿತ ಸಂಘಕ್ಕೆ ಏನದ ಅಂತಂದ್ರೆ 30 ವರ್ಷಗಳಿಂದ ಏನದ ಅಂದ್ರೆ ಸತತವಾಗಿ ಏನದ ಅಂತಂದ್ರೆ ಅವರು ದುಡ್ಕೊಂಡ್ ಬಂದಿದ್ದಾರೆ. ಅವ್ರದ್ದು ಏನದ ಅಂದ್ರೆ 30ನೇ ತಾರೀಕು ಏನದ ಅಂತಂದ್ರೆ ವಯೋನಿವೃತ್ತಿ ಹೊಂದುತ್ತಾ ಇದ್ದಾರೆ. ಅದ್ರ ಸಲುವಾಗಿ ಏನದ ಅಂತಂದ್ರೆ ಇದರ ಜೊತೆಯಲ್ಲಿ ಏನದ ಅಂತಂದ್ರೆ ಅವ್ರದ್ದೊಂದು ಅಭಿನಂದನಾ ಸಮಾರಂಭವನ್ನು ಕೂಡ ನಾವು ಅವತ್ತಿನ ದಿವಸ ಮಾಡ್ತಾ ಇದೀವಿ. ಅದ್ರ ಸಲುವಾಗಿ ಏನದ ಅಂದ್ರೆ ನಮ್ಮ ಜಿಲ್ಲೆಯ ಮತ್ತು ವಿಭಾಗ ಮಟ್ಟದ ಡಿವಿಷನ್ ಎಲ್ಲಾ ಶಿಕ್ಷಕರು ಏನದ ಅಂತಂದ್ರೆ ಭಾಗವಹಿಸಿ ಏನದ ಅಂತಂದ್ರೆ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಶ್ರೀನಿವಾಸ್ ಬರೂರ್ಕರ್, ತಾಲೂಕಾ ಅಧ್ಯಕ್ಷರು, ಬೀದರ್. ಬರ್ತಕ್ಕಂಥ 30/11/2024
ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರ ಬೀದರ್ನಲ್ಲಿ ಶನಿವಾರದಂದು ಬೆಳಗ್ಗೆ 10:15 ನಿಮಿಷಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕದ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನು ಒಂದೂ ಸರಿ ನಾವು ಬೀದರ್ನ ವಿಭಾಗ ಮಟ್ಟದ ಒಂದು ಕಾರ್ಯಾಗಾರ ಇಲ್ಲಿ ಮಾಡಿಲ್ಲ. ಇದು ಪ್ರಥಮ ಬಾರಿಗೆ ನಾವು ವಿಭಾಗ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಅದು ಬಹಳ ಅದ್ದೂರಿಯಾಗಿ ಮಾಡಬೇಕಂತ ನಮ್ಮೆಲ್ಲರೂ ನಿರೀಕ್ಷೆ ಇರುವುದರಿಂದ ಇದೊಂದು ಸಂಯುಕ್ತ ಒಂದು ಕಾರ್ಯಕ್ರಮವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಬರೀ ಕಾರ್ಯಾಗಾರದ ಜೊತೆಗೆ ನಾವೇನಪ್ಪ ಅಂತಂದ್ರೆ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಿವೃತ್ತಿಯವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಜಿಲ್ಲೆಯಲ್ಲಿ ನಾವು ಉತ್ತಮ ಶಿಕ್ಷಕರಾಗಿರ್ತಕ್ಕಂಥ ತಾಲೂಕು ಮಟ್ಟದಲ್ಲಿ ಜಿಲ್ಲೆಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರಿಗೂ ಸಹಿತ ನಾವು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇನ್ನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಾವು ಯಾವ್ದು ಇಟ್ಕೊಂಡಿವಿ ಅಂತಂದ್ರೆ ನಮ್ಮ 30 ವರ್ಷದಿಂದ ಸತತವಾಗಿ ನಮ್ಮ ಸಂಘಕ್ಕೆ ಅವಿರತವಾಗಿ ಅವರು ದುಡಿದಿದ್ದಾರೆ. ಶ್ರೀಯುತ ಸಂಶೆಟ್ಟಿ ಹಲಬರ್ಗಿ ಅವರು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರು ವಯೋನಿವೃತ್ತಿಯನ್ನು ಹೊಂದುತ್ತಿರುವುದರಿಂದ ಆ ಒಂದು ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದು ಸಹಿತ ಇವತ್ತು ಆ ಸಂಶೆಟ್ಟಿ ಹಲಬರ್ಗಿ ಸರ್ ಅವರು ಆಗಿದ್ದಾರೆ. ಅದನ್ನು ನಾವು ಅತ್ಯಂತ ಬಹಳ ಅದ್ದೂರಿಯಾಗಿ ನಾವು ಅವರನ್ನು ಬೀಳ್ಕೊಡುಗೆ ಮಾಡಬೇಕಾಗಿದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಜಿಲ್ಲೆ ಮತ್ತು ತಾಲೂಕಿನ ಮಟ್ಟದಲ್ಲಿ ಇರತಕ್ಕಂಥ ಎಲ್ಲ ಶಿಕ್ಷಕರು ಆ ಒಂದು ದಿನದಂದು ನಾವು ನಮ್ಮ ಉಪನಿರ್ದೇಶಕರಿಗೆ ನಾವೆಲ್ಲ ಚುನಾವಣೆ ಪ್ರತಿನಿಧಿಗಳು ನಾವು ಹೋಗಿ ಏನಪ್ಪ ಅದರಲ್ಲಿ ವಿನಂತಿಸಿಕೊಂಡಿದ್ದಾಗ ಓಡಿ ಸೌಲಭ್ಯನೂ ಸಹಿತ ಅವರು ಕಲ್ಪಿಸಿದ್ದಾರೆ. ಹಾಗಾಗಿ ಎಲ್ಲ ಶಿಕ್ಷಕರು ಆ ಓಡಿ ಸೌಲಭ್ಯವನ್ನು ದುರುಪಯೋಗ ಮಾಡಿ ಎಲ್ಲ ಅಧಿಕಾರಿಶಾಹಿ ವರ್ಗದವರ ಕಣ್ಣು ತೆರೆಸಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಜಿಲ್ಲಾ ಉಪಾಧ್ಯಕ್ಷನಾಗಿ ಸಂಗ್ರಾಮ್ ವಿ ಚಾಮ. ಕರ್ನಾಟಕ ರಾಜ್ಯ ಅನುದಾನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಬೀದರ್. ಇದರಲ್ಲಿ ಇವಾಗ ಬೀದರ್ ಜಿಲ್ಲೆಯಲ್ಲಿ ಸುಮಾರು 20-25 ವರ್ಷಗಳ ಸಂಶೆಟ್ಟಿ ಹಲಬರ್ಗಿ ಅವರು, ಇದಕ್ಕಿಂತ ಮೊದಲಾಗಿ ಬೀದರ್ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರಾಗಿ 10 ವರ್ಷ ಆಗಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ಆಮೇಲೆ ಅದ್ರ ಬಾದು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಅನುದಾನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದರಲ್ಲಿ ವಿಶೇಷ ಏನಂದ್ರೆ ಅವರು ಬೀದರ್ ಜಿಲ್ಲೆಯಲ್ಲಿ 30ನೇ ತಾರೀಕು ಏನು ಸೇವೆ ನಿವೃತ್ತಿ ಹೊಂದಿದ ಇದರ ಆಯುಕ್ತದಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಶಾಲೆಯಲ್ಲಿ ಒಂದೊಂದು ಶಾಲೆಯಲ್ಲಿ ಎಲ್ಲ ಉತ್ತಮ ಶಿಕ್ಷಕ ಅಂಥೇಳಿ ಅವರು ಶಾಲೆ ಹೋಗಿ ವಿಸಿಟ್ ಮಾಡ್ಕೊಂಡು ಉತ್ತಮ ಶಿಕ್ಷಕ ಅಂಥೇಳಿ ಅವರು ನಿವೃತ್ತಿ ಹೊಂದಿದ ದಿವಸದಂದು ಅವರಿಗೆ ಉತ್ತಮ ಪ್ರಶಸ್ತಿ ಕೊಡ್ತಿದ್ದಾರೆ. ಆಮೇಲೆ ನಿವೃತ್ತಿ ಹೊಂದಿದವರಿಗೆ ಅವತ್ತಿನ ದಿವಸ ಸನ್ಮಾನ ಮಾಡ್ತಿದ್ದಾರೆ. ಅಲ್ಲಿ ಮತ್ತು ವಿಶೇಷವಾಗಿ ಅಂದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ದಿವ್ಯ ಸಾನ್ನಿಧ್ಯಾಗಿ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರ ಅಧ್ಯಕ್ಷರ ಮಹಾಮಂಟಪ ಬಸವ ಕಲ್ಯಾಣ್, ಆಮೇಲೆ ಗುರು ಬಸವ ಪಟ್ಟದೇವರ ಪೀಠಾಧಿಪತಿಗಳಾದ ಹಿರಿಮಠ ಸಂಸ್ಥಾಪಕರ ಬಾಲಕಿ ಪಟ್ಟದೇವರು, ಆಮೇಲೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮಂತ್ರಿಗಳಾದ ಈಶ್ವರ ಖಂಡ್ರೆ ಸಾಹೇಬರು, ಈ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಹಳ್ಳಿ, ಶಿವಶರಣಪ್ಪ ವಾಲಿ, ಕಾಶ್ಯಂತ್ರ ಬೆಳ್ದಾರ್, ಬಾಬು ವಾಲಿ, ಶಕುಂತಲಾ ಬೆಳ್ದಾರ್, ಶ್ರೀ ಟಿ ರವಿಕುಮಾರ್, ಶಶಿಧರ್ ಕೋಸಂಬಿ, ಸಿದ್ದರಾಮಯ್ಯ ಸ್ವಾಮಿ ಹಾಗೂ ವಜೇಂದ್ರ ಕಂಪ್ನಿಯವರು ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಸಮಯದಲ್ಲಿ ನಮ್ಮ ಅನುದಾನ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲೆ ಎಲ್ಲ ಶಿಕ್ಷಕರು ತಾವು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ಕೊಟ್ಟು ನಮ್ಮ ಸಂಶೆಟ್ಟಿ ಹಲಬರ್ಗಿ ಜಿಲ್ಲಾ ಅಧ್ಯಕ್ಷರು ಏನು ನಿವೃತ್ತಿ ಆಗ್ತಿದ್ದಾರೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದಾವೆಲ್ಲರೂ ವಿಶೇಷವಾಗಿ ಅವರಿಗೆ ಆಶೀರ್ವಾದ ಮಾಡಬೇಕು. ಆಮೇಲೆ ಬೀದರ್ ಜಿಲ್ಲೆಯಲ್ಲಿ ಭಾಳ ಜನ ನಿವೃತ್ತಿ ಆಗಿದ್ದಾರೆ. ಇದು ಮೊದಲನೇ ಸಾರಿ ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ಅನುದಾನ ಪ್ರಾಥಮಿಕ ಶಿಕ್ಷಕರ ಸಂಘದಲ್ಲಿ ನಿವೃತ್ತಿ ಆಗ್ತಾರೆ ಸ್ವಂತ ಸ್ವಇಚ್ಛೆಯಿಂದ ಅವರು ಯಾರು ಇಲ್ಲದೇ ಎಲ್ಲ ನಮ್ಮದು ತಾಲೂಕಾ ಬಾಡಿ ಜಿಲ್ಲಾ ಬಾಡಿ ನಮ್ಮ ತಾಲೂಕಾ ಶ್ರೀನಿವಾಸ್ ಅವರು, ನಮ್ಮ ಸುಧೀರ್ ರಾಘವ್ ಅವರು, ಚಾಮ ಅವರು, ರಾಮದಾಸ್ ಅವರು ಎಲ್ಲ ತಾಲೂಕಾ ಬಾಡಿದವ್ರಿಗೆ ಸಹಾಯ ತಗೊಂಡು ಎಲ್ಲ ನಾವು ಸ್ವಂತಾಗಿ ಅವ್ರ ಕಡೆ ದುಡ್ಲೆತ್ತಿದ್ದೆವು. ದುಡಿದು ನಾವು ಅವ್ರಿಗೆ ಒಂದು ಒಳ್ಳೆ ಸನ್ಮಾನ ಮಾಡ್ತಿದ್ದೆವು. ಆ ಸನ್ಮಾನಕ್ಕೆ ಎಲ್ಲರೂ ಬೀದರ್ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಓಡಿ ಕಾರ್ಯಕ್ರಮ ಇಕ್ಕಿದ್ದೆವು. ಅದಕ್ಕೆ ನಾವು ಬೀದರ್ ಜಿಲ್ಲೆ DDPI ಸಲೀಂ ಪಾಸ್ಯಾರಿ ನಮ್ಮ ಸಂಘ ವತಿನವ್ರಿಗೆ ನಾವು ಭಾಳ ಧನ್ಯವಾದ ಹೇಳ್ತೇವೆ. BO ಅವರಿಗೆ ಧನ್ಯವಾದ ಹೇಳ್ತೇವೆ. ಅದಕ್ಕೆ ನಮ್ದೆಲ್ಲ ಶಿಕ್ಷಕರು ಸಂಘದಿಂದ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ವಿನಂತಿ ಏನಂದರೆ ನಮ್ಮ ಜಿಲ್ಲಾ ಅಧ್ಯಕ್ಷರ ಕಾರ್ಯಕ್ರಮ ಎಲ್ಲರೂ ಬರ್ಬೇಕಂತೇಳಿ ಕೇಳ್ಕೊತೇನೆ. ನಾನು ಅಶೋಕ್ ತೇಲಂಗೆ, ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರಿನ ಜಿಲ್ಲಾ ಘಟಕ ಬೀದರದ ಕಲಬುರಗಿ ವಿಭಾಗದ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
ಕರ್ನಾಟಕ ರಾಜ್ಯದ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರಿನ ಅಡಿಯಲ್ಲಿ ಇರುವ ಬೀದರ್ ಘಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಲಬುರಗಿ ವಿಭಾಗದ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವನ್ನು ಮೊಟ್ಟ ಮೊದಲನೇದಾಗಿ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ವಯೋನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕರಿಗೆ ಸನ್ಮಾನ, ಜೊತೆಗೆ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಸಂಶೆಟ್ಟಿ ಹಲ್ಬರ್ಗೆ ಸರ್ ಅವರು ಕೂಡ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಬರುವ ಇದೇ 30/11/2024ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರ ಬೀದರ್ದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯದ ಅನುದಾನಿತ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಬೀದರ್ ತಾಲೂಕಾ, ಬಸವ ಕಲ್ಯಾಣ ತಾಲೂಕಾ, ಔರಾದ್ ತಾಲೂಕಾ, ಹುಮ್ನಾಬಾದ್ ತಾಲೂಕಾ ಎಲ್ಲ ತಾಲೂಕಿನ ಸಹ ಶಿಕ್ಷಕರು ಬಂದು, ನಮ್ಮ ಅನುದಾನಿತ ಸಹ ಶಿಕ್ಷಕರು ಬಂದು ನಮ್ಮ ಸಂಶೆಟ್ಟಿ ಹಲ್ಬರ್ಗೆ ಸರ್ ಅವರ ಅಭಿನಂದನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಜೊತೆಗೆ ಅವತ್ತಿನ ದಿನ ಎಲ್ಲ ಶಿಕ್ಷಕರು ನಮಗೆ ನಮ್ಮ DDPI ಸರ್ ಆಗಿರ್ತಕ್ಕಂಥವರು ನಮಗೆ ಕೊಟ್ಟಿರ್ತಕ್ಕಂಥ OODಯನ್ನು ಉಪಯೋಗಿಸ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಈ ಕಾರ್ಯಕ್ರಮ ಯಶಸ್ವಿಗೊಳ್ತದೆ ಅಂತೇಳಿ ಎಲ್ಲ ಶಿಕ್ಷಕರಿಗೆ ನನ್ನ ಓಗೊಟ್ಟು ಕರೆಗೆ ಎಲ್ಲರೂ ಬರಬೇಕಂತ ವಿನಂತಿ ಪೂರ್ವಕ ಅಭಿನಂದನೆಗಳು.